ಭಯೋತ್ಪಾದಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಹಾಗೆಯೇ ಸಹಕಾರ ನೀಡುತ್ತಿರುವ ಪಾಕಿಸ್ತಾನದ ಮುಖವಾಡವನ್ನು ಕಳಚಲು ಹಾಗೆಯೇ ಪೆಹಲ್ಗಾಮ್ನ ನರಮೇಧ ಹಾಗೆ ಆಪರೇಷನ್ ಸಿಂಧೂರ ಇದ್ರ ಬಗ್ಗೆ ಮಾಹಿತಿ ಬೇರೆ ದೇಶಗಳಿಗೆ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಪ್ತ ಸಂಸದರ ಒಂದು ನಿಯೋಗವನ್ನು ಕಳಿಸ್ತಾ ಇದೆ. ಪ್ರಪಂಚದ ಇತರ ದೇಶಗಳಿಗೆ ಈ ಒಂದು ನಿಯೋಗ ಹೋಗುತ್ತೆ. ಈ ಒಂದು ನಿಯೋಗದಲ್ಲಿ ನಮ್ಮ ಕರ್ನಾಟಕದ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕೂಡ ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರಿ, ಈ ಒಂದು ನಿಯೋಗದಲ್ಲಿ ದೇಶದ ವಾಸ್ತವತೆ ಮತ್ತು ಪಾಕಿಸ್ತಾನದ ಮುಖವಾಡ ಕಲಿಸ್ಲಿಕ್ಕೆ ನೀವು ಹೋಗ್ತಾ ಇದ್ದೀರಿ. ಆ ನಿಯೋಗದಲ್ಲಿ ಒಂದು ಸ್ಥಾನ ಪಡೆದಿರೋದು ಏನು ಅನಿಸುತ್ತೆ? ಅತ್ಯಂತ ಒಂದು ಹೆಮ್ಮೆಯ ಕ್ಷಣ. ಒಬ್ಬ ಪೂರ್ವ ಸೈನಿಕನಾಗಿ ಇವತ್ತು ಭಾರತದ ಸಂಸದನಾಗಿ ವಿಶ್ವ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲಿಕ್ಕೆ ಒಂದು ಮೊದಲನೇ ಅವಕಾಶ ಸಿಕ್ಕಿರುವಂಥದ್ದು ನನಗೆ ಅತ್ಯಂತ ಸಂತೋಷವೂ ಕೊಡ್ತಾ ಇದೆ, ಹೆಮ್ಮೆಯೂ ಆಗ್ತಾ ಇದೆ. ಯಾಕೆಂದರೆ ಪ್ರಾಯಶಃ ಆಪರೇಷನ್ ಸಿಂಧೂರ್ನಂಥ ಒಂದು ಆಪರೇಷನನ್ನು ಮತ್ತು ಪಾಕಿಸ್ತಾನದ ಉಗ್ರವಾದ ಚಟುವಟಿಕೆಗಳನ್ನು, ಪಾಕಿಸ್ತಾನ ಒಂದು ಉಗ್ರವಾದಿ ರಾಷ್ಟ್ರ ಅನ್ನುವಂಥದ್ದನ್ನು ನಾವು ನಿರಂತರವಾಗಿ ಹೇಳ್ತಾ ಬಂದಿದ್ವಿ. ಜಗತ್ತು ಬೇರೆ ಬೇರೆ ಕಾರಣಗಳಿಗೆ ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಬಟ್ ಇವತ್ತು ಒಪ್ಪುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ. ಇಂಥ ಸಂದರ್ಭದಲ್ಲಿ ಒಬ್ಬ ಪೂರ್ವ ಸೈನಿಕನಾಗಿ ಮತ್ತು ಭಾರತದ ಸಂಸದನಾಗಿ ಇಂಥ ಒಂದು ವಿಶೇಷವಾದ ಜವಾಬ್ದಾರಿಯನ್ನು ಪ್ರಧಾನಮಂತ್ರಿಗಳು ನನಗೆ ಕೊಟ್ಟಿರೋದಕ್ಕೆ ನನಗೆ ಅತ್ಯಂತ ಹೆಮ್ಮೆಯೂ ಆಗ್ತಾ ಇದೆ, ಸಂತೋಷವೂ ಆಗ್ತಾ ಇದೆ ಮತ್ತು ಈ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸಬಲ್ಲೆ ಅನ್ನುವಂಥ ವಿಶ್ವಾಸವೂ ಇದೆ. ಈಗ ಈ ನಿಯೋಗದ ಲೀಸ್ಟ್ ಆಲ್ರೆಡಿ ರೆಡಿಯಾಗಿದೆ. ನೀವು ಯಾರ ನೇತೃತ್ವದಲ್ಲಿ ಹೋಗ್ತಾ ಇದ್ದೀವಿ, ಯಾವೆಲ್ಲ ದೇಶಗಳಿಗೆ ಹೋಗ್ತಾ? ಒಟ್ಟು 7 ತಂಡಗಳಿದೆ. ನಾವು ಕನಿಮೋಳಿ ನೇತೃತ್ವದ ಒಂದು ತಂಡ ಇದೆ, 5 ಸಂಸದರು ಮತ್ತು 3 ರಾಜತಾಂತ್ರಿಕರು ಇರುವಂಥ ಒಂದು 8 ಜನರ ತಂಡ ಇದು. ಈ ತಂಡ ವಿಶೇಷವಾಗಿ ರಷ್ಯಾ, ಗ್ರೀಸ್, ಸ್ಪೇನ್, ಸ್ಲೋವೇನಿಯಾ ಮತ್ತು ಲ್ಯಾತ್ವಿಯಾ 5 ದೇಶಗಳಿಗೆ 10 ದಿವಸಗಳ ಪ್ರವಾಸದಲ್ಲಿ ನಾವು ಹೋಗ್ತಾ ಇದ್ದೇವೆ. 22ನೇ ತಾರೀಕು ಇಲ್ಲಿಂದ ತೆರಳಲಿಕ್ಕಿದೆ. ಒಟ್ಟು 10 ದಿವಸದ ಪ್ರವಾಸ ಇರ್ತದೆ. ಹಾಗಾಗಿ ನಾನು ಈ ಕೆಲಸಕ್ಕೆ ಅತ್ಯಂತ ಉತ್ಸುಕನಾಗಿ ಎದುರು ನೋಡ್ತಾ ಇದ್ದೇನೆ. ಈಗ ರಷ್ಯಾಕ್ಕೆ ಹೋಗ್ತಾ ಇರುವಂಥ, ಯಾಕಂದರೆ ರಷ್ಯಾದೊಂದಿಗೆ ಭಾರತದ ಸಂಬಂಧಗಳು, ಮಿಲಿಟರಿ ಸಂಬಂಧಗಳು ಹಾಗೆಯೇ ರಾಜತಾಂತ್ರಿಕ ಸಂಬಂಧಗಳು ತುಂಬ ಗಟ್ಟಿಯಾಗಿದ್ದಾವೆ. ರಷ್ಯಾಕ್ಕೆ ಹೋಗಿ ಪಾಕಿಸ್ತಾನದ ವಿಚಾರವನ್ನು, ಅದರ ಮುಖವಾಡ ಕಳಿಸಲಿಕ್ಕೆ ಒಂದು ನಿಯೋಗ ಹೋಗ್ತಾ ಇರೋದು, ಅದರಲ್ಲಿ ನೀವು ಇದ್ದೀರಿ. ಅದು ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ ನೋಡಿ. ನ್ಯಾಚುರಲಿ ಇವತ್ತು ರಷ್ಯಾ ಭಾರತದ ಒಂದು ಮಿಲಿಟ್ರಿ ಅಲೈ ಆಗಿ, ಮಿಲಿಟ್ರಿ ಫ್ರೆಂಡ್ ಆಗಿ ತುಂಬ ವರ್ಷಗಳಿಂದ ರಷ್ಯಾ ಇದೆ. ರಷ್ಯನ್ ಎಕ್ವಿಪ್ಮೆಂಟ್ಸನ್ನು ನಾವು ಭಾರತದ 3 ಸೇನಾಪಡೆಗಳಲ್ಲಿ ಉಪಯೋಗಿಸ್ತಿದ್ದೆ ಮತ್ತು ವಿಶೇಷವಾಗಿ ಸಿಂಧೂರ್ನಲ್ಲಿ ಕೂಡ S-400 ಮಿಸೈಲ್ ಸಿಸ್ಟಮ್ ಮತ್ತು S-400 ಏರ್ ಡಿಫೆನ್ಸ್ ಸಿಸ್ಟಮ್ ಎರಡನ್ನೂ ಕೂಡ ನಾವು ಅತ್ಯಂತ ಎಫಿಷಿಯೆಂಟಾಗಿ ಉಪಯೋಗಿಸಿದ್ದೇವೆ. ಭಾರತದ ಏರ್ ಡಿಫೆನ್ಸ್ ಸ್ಟ್ರೆಂತನ್ನು ನಾವೆಲ್ಲ ಈ ವಿಶೇಷವಾಗಿ ಸಿಂಧೂರ್ನಲ್ಲಿ ನೋಡಿದ್ದೇವೆ. ಸಿಂಧೂರ್ ಬೇರೆಲ್ಲ ಹೋರಾಟಗಳ ರೀತಿ ಅಲ್ಲ. ಸಿಂಧೂರ್ ಒಂದು ಸ್ಪೆಷಲೈಸ್ಡ್ ಆದಂಥ ಭಾರತದ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟನ್ನು, ಭಾರತದ ಒಟ್ಟು ಕಳೆದ 10 ವರ್ಷದಲ್ಲಿ ಭಾರತ ವಿಶೇಷವಾಗಿ ಟೆಕ್ನಾಲಜಿ ದೃಷ್ಟಿಯಿಂದ ಮತ್ತು ಭಾರತದ ಮಿಲಿಟ್ರಿಯನ್ನು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಮುಖಾಂತರ ಹೇಗೆ ಅಪ್ಗ್ರೇಡ್ ಮಾಡಿದೆ ಅನ್ನುವಂಥದ್ದು ಸಿಂಧೂರ್ನ ಮುಖಾಂತರ ನಾವು ನೋಡಿದ್ದೇವೆ. ಪಾಕಿಸ್ತಾನದ ಎಲ್ಲ ಮಿಸೈಲ್ಗಳಿಗೆ ಎಲ್ಲವನ್ನು ನಾವು ಪಿನ್ ಪಾಯಿಂಟಾಗಿ ಮಾಡಿ ಅದನ್ನು ಹೊಡೆದಾಕಿದ್ದೇವೆ. ವೈಲ್ ನಾವು ರೈಟ್ ಫ್ರಮ್ ಫಸ್ಟ್ 9 ಟಾರ್ಗೆಟೆಡ್ ಪ್ರಿಸಿಷನ್ ಅಟ್ಯಾಕ್ ಏನಿತ್ತು, 5 ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರ್ ಮತ್ತು 4 ಪಾಕಿಸ್ತಾನದ ಒಳಗಡೆ 9 ಟಾರ್ಗೆಟ್ಗಳನ್ನು ಅತ್ಯಂತ ಪ್ರಿಸೈಸ್ ಆಗಿ ಹೊಡೆದಿರೋದ್ರಿಂದ ಹಿಡಿದು ಅದರ ನಂತರ ಆಗಿರುವ ಎಲ್ಲ ಘಟನೆಗಳನ್ನು ಕೂಡ ತಾವು ನೋಡಿರ್ಬೋದು. ಅವರ ರನ್ವೇಯ ಏರ್ಬೇಸ್ನ ರನ್ವೇಗೆ ಹೊಡೆದಿರುವಂಥ F-16 ಇರುವಂಥ ಏರ್ಬೇಸ್ನ ರನ್ವೇಗೆ ಹೊಡೆದಿರುವಂಥದ್ದನ್ನು ಕೂಡ ನೋಡಿದರೆ, ಒಟ್ಟಾರೆಯಾಗಿ ಅತ್ಯಂತ ಎಫಿಷಿಯೆಂಟಾಗಿ ನಮ್ಮ ಮಿಸೈಲ್ ಸಿಸ್ಟಮ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಈ ಸಿಂಧೂರ್ನಲ್ಲಿ ವರ್ಕ್ ಮಾಡಿದೆ. ಅದರಲ್ಲೂ S-400 ರಷ್ಯಾದಿಂದ ಬಂದಿರೋದ್ರಿಂದ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಸಹಜವಾಗಿರ್ತದೆ ಅದರದ್ದು ಒಟ್ಟಾರೆ ಇದನ್ನು ನೋಡುವಂಥದ್ದು. ಹಾಗಾಗಿ ರಷ್ಯಾ ಒಂದು ಇಂಪಾರ್ಟೆಂಟ್ ಅಲೈ, ಮಿಲಿಟರಿಲಿ, ಪೊಲಿಟಿಕಲಿ ಮತ್ತು ಗ್ಲೋಬಲಿ ಕೂಡ ಒಂದು ಇಂಪಾರ್ಟೆಂಟ್ ಅಲೈ ನಮಗೆ. ಹಾಗಾಗಿ ರಷ್ಯಾ ಹೋಗೋದು ಮತ್ತು ಉಳಿದ ಯುರೋಪಿಯನ್ ಕಂಟ್ರೀಸ್ನ ದೃಷ್ಟಿಯಿಂದಲೂ ಒಟ್ಟಾರೆಯಾಗಿ ಒಬ್ಬ ಹೊಸ ಸಂಸದನಾಗಿ, 1 ವರ್ಷ ಆಗ್ತಾಯಿದೆ ಸಂಸದನಾಗಿ, ಒಬ್ಬ ಸೈನಿಕನಾಗಿ ಇದೊಂದು ಅತ್ಯಂತ ಎಕ್ಸೈಟ್ಮೆಂಟ್ ಆದಂಥ ಒಂದು ಮಿಷನ್ ನನಗೆ. ಒಂದು ಆಪರೇಷನ್ ಸಿಂಧೂರ್ ಈ ವಿಚಾರದಲ್ಲಿ ಮತ್ತು ಪೆಹಲ್ಗಾಮ್ ನರಮೇಧ ಹಾಗೆಯೇ ಈ ಪಾಕಿಸ್ತಾನದ ಏನು ಪ್ರೋತ್ಸಾಹ ಇದೆ ಈ ಭಯೋತ್ಪಾದನೆ ಚಟುವಟಿಕೆಗಳಿಗೆ, ಇದರ ಬಗ್ಗೆ ಈಗಾಗಲೇ ವಿಶ್ವದ ಗಮನ ಸೆಳೀಲಿಕ್ಕೆ ಹಲವಾರು ಸೆಳೆದಲಾಗಿದೆ. ಆದರೆ ಈ ಬಾರಿ ಮೊದಲ ಸಲ
ನಿಯೋಗ ಹೋಗ್ತಾ ಇರೋದು ಬೇರೆ ಬೇರೆ ದೇಶಗಳಿಗೆ. ಒಂದು ಮಾಹಿತಿ ಪ್ರಕಾರ 180 ದೇಶಗಳಿಗೆ ಹೋಗುವಂತಹ ಒಂದು ಟಾರ್ಗೆಟನ್ನು ಇಟ್ಕೊಳ್ಳಲಾಗಿದೆ ಕೇಂದ್ರ ಸರ್ಕಾರ. ಇದು ಪ್ರಪಂಚದಲ್ಲಿ ಪಾಕಿಸ್ತಾನದ ಮುಖವಾಡವನ್ನು ಯಾವ ರೀತಿ ಕಳಿಸ್ತೀವಿ? ನೋಡಿ, ಡಿಪ್ಲೊಮ್ಯಾಟಿಕ್ ಮಿಷನ್ಸ್ಗಳನ್ನು ನಾವು ಹಿಂದೆಯೂ ಕೂಡ ಮಾಡಿದ್ದೇವೆ, ಮಾಡಿಲ್ಲ ಅಂತ ದಿಸ್ ನಾಟ್ ದ ಫಸ್ಟ್ ಟೈಮ್ ಇದೇನಾಗ್ತಾ ಇರುವಂಥದ್ದಲ್ಲ. ಈ ಬಾರಿ ವಿಶೇಷ ಯಾಕೆ ಅಂದರೆ ದ ವೇ ವಿ ಹ್ಯಾವ್ ಎಕ್ಸ್ಪೋಸ್ಡ್ ಪಾಕಿಸ್ತಾನನ ನಾವು ಇವತ್ತು ಎಕ್ಸ್ಪೋಸ್ ಮಾಡಿಬಿಟ್ಟಿದ್ದೇವೆ. ಹಿಂದೆಲ್ಲ ಪಾಕಿಸ್ತಾನ ಉಗ್ರವಾದಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇತ್ತು, ಕಾಶ್ಮೀರದಲ್ಲಿ ಉಗ್ರವಾದ ಚಟುವಟಿಕೆಗೆ ಪಾಕಿಸ್ತಾನವೇ ಕಾರಣ ಅಂತ ನಾವು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಜಗತ್ತು ಯಾವುದೋ ಕಾರಣಕ್ಕೆ ಅದನ್ನು ಒಪ್ಪಲಿಕ್ಕೆ ತಯಾರಿರಲಿಲ್ಲ. ನಾವು ನಿರಂತರವಾಗಿ ಹೇಳ್ತಾ ಬಂದಿದ್ದೆವು, ಕಾಶ್ಮೀರದಲ್ಲಿ ಇವತ್ತು ನಡೀತಾ ಇರುವಂಥ ಎಲ್ಲ ಉಗ್ರವಾದ ಚಟುವಟಿಕೆಗಳು ಅದು ಪಾಕಿಸ್ತಾನ್ ಸ್ಪಾನ್ಸರ್ಡ್ ಆ್ಯಂಡ್ ಪಾಕಿಸ್ತಾನ್ ಸೆಂಟರ್ಡ್ ಅಂತ ಹೇಳ್ತಾ ಇದ್ವಿ. ಇವತ್ತು ಅದು ಎಕ್ಸ್ಪೋಸ್ ಆಗಿದ್ದು ಬೇರೆ ಬೇರೆ ನಿದರ್ಶನಗಳಿದೆ. ರೈಟ್ ಫ್ರಮ್ ಅದು ಮಸೂದ್ ಅಜರ್ನ ಮನೆಗೆ ಅಟ್ಯಾಕ್ ಮಾಡಿರುವಂಥ ಸಂದರ್ಭದಲ್ಲಿ ಮಸೂದ್ ಅಜರ್ ಬಂದು ಅವರ ಕುಟುಂಬ ಸದಸ್ಯರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿರೋದಕ್ಕಿಂತ ಹಿಡಿದು ಮಲ್ಟಿಪಲ್ ನಿದರ್ಶನಗಳು. ಇವತ್ತು ಜಗತ್ತಿಗೆ ಹೋಗಿ ಹೊಸ ಭಾರತದ ಶಕ್ತಿಯನ್ನು, ಹೊಸ ಭಾರತ ಯಾವ ರೀತಿ ಇದನ್ನು ಅತ್ಯಂತ ಮೆಚೋರ್ಡಾಗಿ ಹ್ಯಾಂಡಲ್ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಹೇಳಬೇಕಾದ ಅವಶ್ಯಕತೆ ಇದೆ. ಪಾಕಿಸ್ತಾನ ಬೇಕಾಬಿಟ್ಟು ಅವರ ಮಿಸೈಲ್ಗಳನ್ನು ನಮ್ಮ ಜನವಸತಿ ಇರುವಂಥ ಪ್ರದೇಶಗಳಲ್ಲಿ, ಮಿಲಿಟರಿ ಟಾರ್ಗೆಟ್ಸ್ಗಳಲ್ಲಿ ಹೊಡೆಯುವಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ಭಾರತ ತನ್ನ ಸಂಯಮವನ್ನು ಬಿಟ್ಟುಕೊಡದೆ, ತನ್ನ ಟೆಂಪರ್ಮೆಂಟನ್ನು ಬಿಟ್ಟುಕೊಡದೆ ಯಾವುದೇ ಮಿಲಿಟರಿ ಟಾರ್ಗೆಟನ್ನು ಅಟ್ಯಾಕ್ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ. ಉಗ್ರವಾದ ನೆಲೆಗಳನ್ನೇ, ಉಗ್ರವಾದಿಗಳಿರುವಂಥ ನೆಲೆಗಳನ್ನೇ ಹೊಡೆಯುವಂಥ ಪ್ರಯತ್ನವನ್ನು ಮಾಡಿದೆ. ಸೊ ದಿಸ್ ಓನ್ಲಿ ಶೋಸ್ ಆರ್ ಮೆಚೋರಿಟಿ. ಅದರ ನಂತರ ನಮ್ಮ ಪ್ರಧಾನಮಂತ್ರಿಗಳು ಯಾವ ರೀತಿ ಬಂದು ದೇಶವನ್ನು ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಆ್ಯಕ್ಟ್ ಆಫ್ ಟೆರರ್ ವಿಲ್ ಹೆನ್ಸ್ ಫೋರ್ತ್ ಬಿ ಕನ್ಸಿಡರ್ಡ್ ಆ್ಯಸ್ ವಾರ್ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಉಗ್ರವಾದ ಮತ್ತು ಯುದ್ಧ ಇದೆರಡು ಬೇರೆ ಅನ್ನುವಂಥದ್ದನ್ನು ಇನ್ನು ಮುಂದೆ ಪಾಕಿಸ್ತಾನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ ಇಷ್ಟರವರೆಗೆ ಆ ಒಂದು ಕವರ್ನಲ್ಲಿ ಬದುಕ್ತಾ ಇತ್ತು, ಅದು ಫ್ರೀಡಮ್ ಮೂಮೆಂಟ್ ಅನ್ನುವಂಥ ಒಂದು ಕವರ್ನಲ್ಲಿ ಬದುಕ್ತಾ ಇತ್ತು. ಇವತ್ತು ಆ್ಯಕ್ಟ್ ಆಫ್ ಟೆರರ್ ಕಾಶ್ಮೀರದಲ್ಲಿ ನಡೀತಾ ಇದೆ ಮತ್ತು ಈ ಆ್ಯಕ್ಟ್ ಆಫ್ ಟೆರರ್ನ ಒರಿಜಿನೇಷನ್ ಪಾಕಿಸ್ತಾನ್ ಆ್ಯಂಡ್ ಇಟ್ ಈಸ್ ಸ್ಪಾನ್ಸರ್ಡ್ ಬೈ ಪಾಕಿಸ್ತಾನ್ ಅನ್ನುವಂಥದ್ದನ್ನು ನಾವು ಜಗತ್ತಿಗೆ ಹೇಳಬೇಕಾಗಿದೆ ಮತ್ತು ಜಗತ್ತು ಒಪ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಸೊ ಆ ದೃಷ್ಟಿಯಿಂದ ದಿಸ್ ಡಿಪ್ಲೊಮ್ಯಾಟಿಕ್ ಮಿಷನ್, ಈ ಮಿಷನ್ ಏನು ನಡೀತಾ ಇದೆಯಾ, ಇದು ನರೇಂದ್ರ ಮೋದಿಯವರು ಕಳೆದ 10 ವರ್ಷದಲ್ಲಿ ಮಾಡಿರುವಂಥ ಪ್ರಯತ್ನ, ಅದರ ಒಂದು ಮುಂದುವರಿದ ಭಾಗ ಮಾತ್ರ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. 22ಕ್ಕೆ ನೀವು ಹೋಗ್ತಾ ಇರುವಂಥದ್ದು, ಅದಕ್ಕಿಂತ ಮೊದಲು ಬ್ರೀಫಿಂಗ್ ಇರುತ್ತೆ? ಖಂಡಿತವಾಗಿಯೂ ಇರ್ತದೆ. ಆ ಸಂದರ್ಭದಲ್ಲಿ ಒಮ್ಮೆ ಅದೆಲ್ಲ ಆದಮೇಲೆ ನಾವು ಹೋಗುವಂಥದ್ದು ಇರ್ತದೆ. ಬಟ್ ಈಗ ನಮಗೇನಂತದ್ದು. ಥ್ಯಾಂಕ್ ಯು. ಇದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಗ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.